ನಗರದ ರಾಜೇಂದ್ರಗಂಜ್ ಆವರಣದಲ್ಲಿ ಮುಂಗಾರು ಸಂಸ್ಕೃತ ಹಬ್ಬದ 24ನೇ ವರ್ಷದ ಆಚರಣೆಯನ್ನು ಮುನ್ನೂರು ಕಾಪು ಬಲಿಜ ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿಯವರ ಅಧ್ಯಕ್ಷತೆ, ಸಮಾಜದ ಹಿರಿಯರು, ಮಾಜಿ ಶಾಸಕರಾದ ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣು ಪ್ರಕಾಶ್ ಪಾಟೀಲ್ ರವರು, ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಆಚರಣೆ ಮಾಡದಂತಹ ರೈತರ ಹಬ್ಬ ಕಾರ ಹುಣ್ಣಿಮೆಯ ಆಚರಣೆಯನ್ನು ಎ ಪಾಪರೆಡ್ಡಿಯವರ ನೇತೃತ್ವದಲ್ಲಿ ಕಳೆದ 24 ವರ್ಷದಿಂದ ಆಚರಿಸುತ್ತಿರುವುದು ತುಂಬಾ ಶ್ಲಾಘನೀಯವಾದುದು. ರೈತರು ದೇಶದ ಬೆನ್ನೆಲುಬು. ಅವರಿಗೆ ಇಂತಹ ಒಂದು ಹಬ್ಬವು ಗೌರವ ತಂದು ಕೊಡುತ್ತದೆ. ಮುನ್ನೂರು ಕಾಪು ಸಮಾಜದವರು ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿ ರೈತರಿಗೆ ಆತ್ಮಸ್ಥೈರ್ಯ ತುಂಬುತ್ತಿದ್ದಾರೆ ಎಂದು ಹೇಳಿದರು. ಕೃಷಿ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ನಮ್ಮ ಜನರು. ಹಾಗಾಗಿ ಕೃಷಿ ಇಲ್ಲ ಅಂತಂದ್ರೆ ಮನುಷ್ಯನ ಬದುಕು ಸಾಧ್ಯವಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇವತ್ತು ನಾವು ರೈತರಿಗೆ ವಿಶೇಷವಾಗಿ ಯಾಕಂದರೆ ರೈತರ ಹಬ್ಬ, ವಿಶೇಷವಾಗಿ ಕಾರುಣ್ಯ ಹಬ್ಬ ಇವತ್ತು ನಾವೆಲ್ಲ ಬಹಳ ವಿಜೃಂಭಣೆಯಿಂದ ವಿಶೇಷವಾಗಿ ರಾಯಚೂರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರತಿ ವರ್ಷ. ಇದು ಶ್ಲಾಘನೀಯ. ಪಾಪರೆಡ್ಡಿಯವರು ಮತ್ತು ಎಲ್ಲ ಸಂಘಟಕರು ಸೇರಿ ಇಲ್ಲಿ ಮುಂಗಾರು ಹಬ್ಬ ಪ್ರತಿ ವರ್ಷ ರಾಯಚೂರಲ್ಲಿ ಬಹಳ ವಿಜೃಂಭಣೆಯಿಂದ ತಾವೆಲ್ಲ ಮಾಡ್ತೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನಂತರ ನಗರ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಮತ್ತು ಗ್ರಾಮಾಂತರ ಶಾಸಕರಾದ ಗದ್ದಲ್ ಬಸನಗೌಡ ಅವರು ಮಾತನಾಡಿ, ಸಮಾಜದ ಹಿರಿಯರು ಹಾಗೂ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿ ಕಳೆದ 24 ವರ್ಷಗಳಿಂದಲೂ ಆಚರಿಸಿಕೊಂಡು ಬಂದಿದ್ದಾರೆ. ಆದರೆ ಮುಂದಿನ ವರ್ಷ 25ನೇ ವರ್ಷವಾಗುತ್ತಿರುವುದರಿಂದ ರೈತರ ಬೆಳ್ಳಿ ಹಬ್ಬವನ್ನು ಸರ್ಕಾರದ ವತಿಯಿಂದ ಮಾಡಲು ಸಚಿವರಿಗೆ ಮನವಿ ಮಾಡಿಕೊಂಡರು. ವಿಶೇಷವಾಗಿ ಎಲ್ಲಾ ಪಕ್ಷದ ಪ್ರತಿನಿಧಿಗಳು ಈ ಸಭೆಯಲ್ಲಿದ್ದಾರೆ. ನಾನು ಇವತ್ತು ಸಚಿವರಿಗೆ ಆಗ್ರಹ ಮಾಡ್ತೇನೆ, ಇವತ್ತು ಮುಂದಿನ ಸಾರಿ 25ನೇ ವರ್ಷ ಆಗ್ತದ. ಇದು ಸರ್ಕಾರನೇ ಘೋಷಣೆ ಮಾಡಬೇಕು. ಸರ್ಕಾರದ ವತಿಯಿಂದನೇ ಇನ್ನು ಮುಂದೆ ಮುಂಗಾರು ಸಾಂಸ್ಕೃತಿಕ ಹಬ್ಬ ಕರ್ನಾಟಕದಾದ್ಯಂತ ರಾಯಚೂರಿನಲ್ಲಿ ಆಚರಣೆ ಮಾಡುವಂತೆ ತಾವು ಒತ್ತಾಯ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಇದ್ರ ಜೊತೆಗೆ ನಮ್ಮ ಪಾಪರೆಡ್ಡಿ ದೊಡ್ಡಪ್ಪನವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ರೆ ಇಡೀ ರಾಯಚೂರು ಮಾತ್ರ ಅಲ್ಲ, ಕರ್ನಾಟಕದ ರೈತರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಂತೆ. ಆ ನಿಟ್ಟಿನಲ್ಲಿ ತಾವು ಪ್ರಯತ್ನ ಮಾಡಬೇಕಂತ ಹೇಳಿ ಮುಂದಿನ ವರ್ಷದಲ್ಲಿ ಸುಮಾರು 25 ವರ್ಷ ಅವತ್ತು ಸಿಲ್ವರ್ ಜುಬ್ಲಿಯನ್ನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಪರ್ಮನೆಂಟ್ ಆಗಿ ಇಡೀ ರಾಜ್ಯದ ಹಬ್ಬವನ್ನ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಆಚರಣೆ ಮಾಡುವಂತ ನಿಟ್ಟಿನಲ್ಲಿ ಸರ್ಕಾರ ಕೂಡ ನಮ್ಮ ಉಸ್ತುವಾರಿ ಸಚಿವರಿಗೆ ನಾನು ಕೂಡ ನನ್ನ ಮನವಿ. ಈ ಸಂದರ್ಭದಲ್ಲಿ ಸೋಮವಾರಪೇಟೆ ಹಿರೇಮಠದ ಶ್ರೀಗಳು, ಸುಲ್ತಾನ್ಪುರ್ ಬೃಹನ್ಮಠದ ಶ್ರೀಗಳು, ಕಡಗಂಚಿ ಶ್ರೀಗಳು, ಹಿರಿಯ ಜನಪ್ರತಿನಿಧಿಗಳು, ಮುಖಂಡರು, ಮುನ್ನೂರು ಕಾಪು ಸಮಾಜದ ಸರ್ವ ಬಂಧುಗಳು ಹಾಗೂ ಸಾವಿರಾರು ರೈತರು ಉಪಸ್ಥಿತರಿದ್ದರು.